ಪಟ್ಟಿರ್ತಕ್ಕಂಥದ್ದು ಅದು ನಾವು ಹೈಕೋರ್ಟ್ ಆದೇಶವನ್ನು ಸ್ವಾಗತಿಸುತ್ತಾ ನಾವು ಈಗಾಗಲೇ ಇದಕ್ಕಿಂತ ಮುಂಚಿತವಾಗಿ ಸುಪ್ರೀಂ ಕೋರ್ಟ್ ಆದೇಶಗಳು ಕೂಡ ಆಗಿದೆ. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಸರ್ಕಾರ ಮೊದಲನೇದಾಗಿ ಯಾವ ವೀರಶೈವ ಲಿಂಗಾಯತ ಜಂಗಮರು ಪರಿಶಿಷ್ಟ ಜಾತಿಯ ಪ್ರಮಾಣ ಪತ್ರ ಪಡೆದುಕೊಂಡು ಅದು ಬೇಡ ಜಂಗಮನ ಹೆಸರಿನಲ್ಲಿ ಅದನ್ನು ಈಗಾಗಲೇ ಕಳೆದ 2022ರಲ್ಲಿ ಈ CRCL ಎಡಿಜಿಪಿಯಾಗಿರ್ತಕ್ಕಂಥ ರವೀಂದ್ರನಾಥ್ ಅವರು ವರದಿ ಏನದ ಅದು ಸುಮಾರು 1097 ಜನರಿಗೆ ಏನಪ್ಪ ಅಂದರೆ ಬೇಡ ಜಂಗಮ ನಕಲಿ ಪ್ರಮಾಣ ಪತ್ರ ಇರ್ತಕ್ಕಂಥ ಕಾದವರಿಗೆ ಅವ್ರ ಮ್ಯಾಗ ಕಾನೂನು ಕ್ರಮ ತೆಗೆದುಕೊಳ್ಬೇಕಂತ ಕಾರ್ಯಕ್ರಮ ಸರ್ಕಾರ ನಕಲಿ ಬೇಡ ಕಾರ್ಯಕ್ರಮ ಹಾಕಿಕೊಂಡಿರ್ತಾರೆ. ಸರ್, ಏನೋ ಪ್ರದರ್ಶನ ಮಾಡಿದ್ದಾರೆ. ಬುಡಗ ಜಂಗಮ ಕ್ಷೇಮಾಭಿವೃದ್ಧಿ ಸಂಘ ಜಿಲ್ಲಾ ಶಾಖೆ ವತಿಯಿಂದ ಇವತ್ತು ವೀರಶೈವ ಲಿಂಗಾಯತ ಜಂಗಮರು ಪರಿಶಿಷ್ಟ ಜಾತಿಯ ಬೇಡ ಜಂಗಮರೆಂದು ನಕಲಿ ಜಾತಿ ಪ್ರಮಾಣ ಪತ್ರ ಪಡೆದವರ ವಿರುದ್ಧ ಕ್ರಮ ತೆಗೆದುಕೊಳ್ಳಲು ಒತ್ತಾಯಿಸಿ ಇಂದು ಜಿಲ್ಲಾಧಿಕಾರಿಗಳ ಕಚೇರಿಯವರಿಗೆ ಈ ಪ್ರತಿಭಟನಾವನ್ನ ಒಂದು ಯಶಸ್ವಿಯಾಗಿದೆ. ಈ ಸಂದರ್ಭದಲ್ಲಿ ಈ ವೀರಶೈವ ಲಿಂಗಾಯತ ಜಂಗಮರು ನಕಲಿ ಜಂಗಮರು ಬೇಡ ಜಂಗಮರಿಗೆ ಅನ್ಯಾಯ ಆಗ್ತಿದೆ ಅಂತಕ್ಕಂಥ ಈ ಪ್ರತಿಭಟನಾದಲ್ಲಿ ಭಾಗವಹಿಸಿರ್ತಕ್ಕಂಥ ಜಿಲ್ಲಾ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಬುಡಗ ಜಂಗಮ ಕ್ಷೇಮಾಭಿವೃದ್ಧಿ ಸಂಘ ಜಿಲ್ಲಾ ಶಾಖೆ ಕಲಬುರಗಿ ಪಂಡಿತ್ ಸಿರಿವಾಟೆ ಅವರು ಈ ಪ್ರತಿಭಟನಾ ಉದ್ದೇಶಿಸಿ ಮಾತನಾಡಬೇಕಂತ ಹೇಳಿ ಅನ್ನವನ್ನು ಕಸಿದುಕೊಂಡು ತಿನ್ನಲು ಬರುತ್ತಿದ್ದಾರೆ. ಬಹಳ ಘೋರ ಅನ್ಯಾಯವಾಗುತ್ತದೆ. ಅದಕ್ಕಾಗಿ ಇಷ್ಟೆಲ್ಲ ಎಷ್ಟು ಮಂದಿಗೆ ವೀರಶೈವ ಜಂಗಮರಿಗೆ ಏನು ಬೇಡ ಜಂಗಮ ಎಂದು ಸುಳ್ಳು ಜಾತಿ ಪ್ರಮಾಣಪತ್ರ ಪಡೆದಿದ್ದಾರೆ, ಅಷ್ಟು ಮಂದಿಯನ್ನ ಆ ನೌಕರಿಯಿಂದ ವಜಾಗೊಳಿಸಬೇಕು, ಅವರನ್ನು ಅವರಿಗೆ ಕಾನೂನುಬದ್ಧವಾಗಿ ಏನು ಶಿಕ್ಷೆ ಕೊಡಬೇಕು ಆ ಶಿಕ್ಷೆ ಆಗಬೇಕು. ಯಾಕಂದ್ರೆ ನಮ್ಮಂತ ಅಲೆಮಾರಿಗಳಿಗೆ ಅನ್ಯಾಯ ಆಗಬಾರದು. ಯಾಕಂದ್ರೆ ಇನ್ನ ಇವರಿಗೆ ಮೂಲಭೂತ ಸೌಕರ್ಯಗಳೇ ಗೊತ್ತಿಲ್ಲ. ಅದಕ್ಕಾಗಿ ಬಂಧುಗಳೇ, ಇವತ್ತೆಲ್ಲ ನಮ್ಮ ಕರ್ನಾಟಕ ರಾಜ್ಯದಿಂದ ಹಲವಾರು ಜಿಲ್ಲೆಗಳಿಂದ ಆಗಮಿಸಿದಂತ ಭೀಮಸಂದ್ರ ಕಟ್ಟಿ ಇರ್ಬೋದು, ಶೇಖರ್ ಕಟ್ಟಿ ಇರ್ಬೋದು, ಅನೇಕ ಮುಖಂಡರೆಲ್ಲರೂ ನಾವು ಒಗ್ಗೂಡಿಕೊಂಡು ಬರಲಿಂಗಪ್ಪ ಸಾಹೇಬ್ ಇಂಥವರೆಲ್ಲ ಬಂದು ಈ ಪ್ರತಿಭಟನೆಯನ್ನು ಭಾಗವಹಿಸಿ ಈ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸುತ್ತೇವೆ. ಅದಕ್ಕಾಗಿ ಕೂಡಲೇ ನಕಲಿ ಬೇಡ ಜಂಗಮರಿಗೆ ಬಂಧಿಸಬೇಕು. ನಕಲಿ ಬೇಡ ಜಂಗಮರಿಗೆ ಬಂಧಿಸಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಧನ್ಯವಾದ. ಪ್ರತಿಭಟನಾ ಉದ್ದೇಶಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ
ಜೈ ಭೀಮ್ ಬರ್ತಾನೆ ಎಲ್ಲ ಬರ್ತಾನೆ ಎಲ್ಲಿಗೆ ಬೇಕಾದ್ರೂ ನಾವು ಹೋಗುವಂತ ಕೆಲಸ ನಾವು ನಿಮ್ಮ ಜೊತೆಗೆ ಅಂತಕ್ಕಂಥ ಕರೆ ಕೊಟ್ಟಿದ್ದಾರೆ. ಈ ಪ್ರತಿಭಟನೆ ಇಲ್ಲಿಗೆ ಮುಗಿಯೋದಿಲ್ಲ. ನಕಲಿ ಸರ್ಟಿಫಿಕೇಟ್ ತಗೊಂಡಿದ್ದಾರೆ ಅವರಿಗೆ ಶಿಕ್ಷೆ ಆಗೋ ತನಕ ಬಿಡುವುದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ ಹಿರಿಯರು ನಮ್ಮ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಅರ್ಜುನ್ ಭದ್ರೇ ಸರ್ ಅವರಿಗೆ ಕಮಿಟಿ ಪರವಾಗಿ ಧನ್ಯವಾದಗಳು. ಈಗ ಮನವಿ ಪತ್ರವನ್ನ ಸ್ವೀಕಾರ ಮಾಡಲಿಕ್ಕೆ ಈಗಾಗಲೇ ಅಧಿಕಾರಿಗಳು ಬಂದಿದ್ದಾರೆ. ಈ ಮನವಿ ಪತ್ರವನ್ನ ಕಲಬುರಗಿ ಜಿಲ್ಲೆಯ ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ಮಾತೇಶ್ ಬಡದಾಳ್ ಸರ್ ಅವರು ಓದಿ ಈ ಮನವಿ ಪತ್ರವನ್ನು